ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ವಿಡಿಯೋ ಸೆಷನ್ನಲ್ಲಿ ನಾವು ಮುಂಬರುವ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಏನು ಬರ್ತಾಯಿದೆ ಅದಕ್ಕೆ ಸಂಬಂಧಪಟ್ಟಂತೆ 2015ರ ಒಂದು ಸಮಾಜ ವಿಜ್ಞಾನ ಪ್ರಶ್ನೆಗಳ ಒಂದು ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದೇವೆ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದೆ ಬರುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳನ್ನು ನೀವು ಕೂಡಲೇ ಪಡಿಬಹುದು. ಈಗಾಗಲೇ ಈ GPSTR ಅಂದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ ಶಿಕ್ಷಣ ಇಲಾಖೆ. ಇನ್ನು ಮುಂಬರುವ ಒಂದು ನೇಮಕಾತಿ ಅಂದರೆ ಅದು ಹೈಸ್ಕೂಲ್ ಟೀಚರ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಪೂರ್ಣವಾದಂಥ ಒಂದು ಬ್ಯಾಚ್ ಕೋರ್ಸನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಅದು ವಿದ್ಯಾಶಾರದೆ ಕೋಚಿಂಗ್ ಸೆಂಟರ್ ವತಿಯಿಂದ. ಇದು TET ಆಶ್ರಮ ಶಾಲಾ ಶಿಕ್ಷಕರ ನೇಮಕಾತಿ, ಮೊರಾರ್ಜಿ ದೇಸಾಯಿ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಒಳಗೊಂಡಂತೆ ಒಂದು ಸಂಪೂರ್ಣವಾದಂಥ ಒಂದು ಬ್ಯಾಚ್ ಕೋರ್ಸ್ ಇರೋದು. ಇದು 4ನೇ ಬ್ಯಾಚ್ ಕೋರ್ಸು. ಇದು 3 ತಿಂಗಳ ಒಂದು ಬ್ಯಾಚ್ ಕೋರ್ಸ್ ಆಗಿದ್ದು, ಇದಕ್ಕೆ ಒಂದು ಅಮೌಂಟ್ ಅಂತ ಅಂದಾಗ ಒಟ್ಟು 400, ಇದರ ಒಂದು ಅಮೌಂಟು ಒಟ್ಟು 800 ಅಮೌಂಟನ್ನು ಒಂದು ನಿಗದಿಪಡಿಸಿದ್ದೀವಿ. ಈ ಒಂದು ಬ್ಯಾಚ್ ಕೋರ್ಸ್ಗೆ ನೀವು ಸೇರಬೇಕಂತ ಇಚ್ಛೆ ಇದ್ದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದು 9380850076 ಈ ನಂಬರ್ಗೆ ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಬ್ಯಾಚ್ ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ಇಲ್ಲಿ ನಿಮಗೆ ಒಂದು ಪ್ರತಿನಿತ್ಯ ಒಂದು ಎಕ್ಸಾಮ್ ರಿಲೇಟೆಡ್ ಇರುವಂಥ ಒಂದಿಷ್ಟು PDF ಮತ್ತು ನಾವು ಮಾಡುವಂಥ ಒಂದು ಕ್ಲಾಸ್, ಆನ್ಲೈನ್ ಕ್ಲಾಸ್ಗಳು ಮತ್ತು ಯೂಟ್ಯೂಬ್ ಕ್ಲಾಸ್ಗಳ ಒಂದು PDF ನಿಮಗೆ ಸೆಂಡ್ ಮಾಡ್ತೀವಿ. ಮತ್ತು ನಿಮಗೆ ಸಂಪೂರ್ಣವಾಗಿ ಪೇಪರ್ 1 ಮತ್ತು ಪೇಪರ್ 2ಗೆ ಬೇಕಾದಂಥ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೀಡ್ತೀವಿ. ಮತ್ತು ಪ್ರತಿದಿನ ಒಂದು ನಿಮಗೆ ನಿಗದಿಪಡಿಸಿರುವಂಥ ಒಂದು ಸಿಲಾಬಸ್ಗೆ ಅನುಗುಣವಾಗಿ ಚಾಪ್ಟರ್ ವೈಸ್ ಒಂದು ಟೆಸ್ಟ್ಗಳನ್ನು ಸಹಿತ ನಾವು ಕಂಡಕ್ಟ್ ಮಾಡ್ತೀವಿ. ಈ ಒಂದು ಟೆಸ್ಟ್ಗಳು ನಿಮಗೆ ನಿಮ್ಮನ್ನೇ ಒಂದು ಮೌಲ್ಯಮಾಪನ ಮಾಡ್ಕೊಳ್ಳಿಕ್ಕೆ ತುಂಬ ಅಗತ್ಯವಾಗಿರುವಂಥದ್ದು. ಇದಿಷ್ಟೆಲ್ಲ ಒಂದು ನಿಮಗೆ ನೀಡುವಂಥದ್ದು PDF, ಟೆಸ್ಟು, ವಿಡಿಯೋಸು, ರೆಕಾರ್ಡೆಡ್ ವಿಡಿಯೋಸು ಮತ್ತು ಲೈವ್ ಆನ್ಲೈನ್ ಕ್ಲಾಸ್ಗಳನ್ನ ಸಹಿತ ನಾವು ಒಂದು ತೆಗೆದುಕೊಳ್ತೀವಿ. ಅದರ ಒಂದು ಟೈಮಿಂಗು ಭಾಳ ಜನ ಕೇಳ್ತಾ ಇದ್ರಿ, ಒಂದು ಲೈವ್ ಆನ್ಲೈನ್ ಕ್ಲಾಸ್ನ ಒಂದು ಟೈಮಿಂಗ್ ಎಷ್ಟಿರುತ್ತೆ ಅಂತ. ಒಂದು ಲೈವ್ ಆನ್ಲೈನ್ ಕ್ಲಾಸ್ಗಳು ನಾವು ಕಂಡಕ್ಟ್ ಮಾಡುವಂಥದ್ದು ಅದು 8 ಗಂಟೆಯಿಂದ ಒಂದು 9:30 ಒಂದು ಲೈವ್ ಕ್ಲಾಸ್ಗಳನ್ನು ನಾವು ಕಂಡಕ್ಟ್ ಮಾಡ್ತೀವಿ. ಅದಕ್ಕೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನೀವು ಇದಕ್ಕೆ ಸಂಬಂಧಿಸಿದಂತೆ ನೀವು 9380850076 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಈ ನೇಮಕಾತಿಗೆ ಒಂದು ಸಂಬಂಧಿಸಿದಂತೆ 2015ರ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಪ್ರಾರಂಭಿಸ್ತಿದ್ದೀವಿ. ಅಲ್ಲಿ ಒಂದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಗಳು ಯಾವಿದ್ದು ಅದರ ವಿಶ್ಲೇಷಣೆ ಯಾವ ರೀತಿ ಇದೆ ಅಂತ ಅಂದಾಗ, ಒಂದು ಚಾಲುಕ್ಯ ವಂಶದ ಸ್ಥಾಪಕ ಯಾರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಆಪ್ಷನ್ಗಳು ರಾಜ ಜಯಸಿಂಹ, 2ನೇ ಪುಲಕೇಶಿ ಮತ್ತು ಮಂಗಳೇಶ್ ಮತ್ತು ಕೀರ್ತಿವರ್ಮ. ಈ 4 ಆಪ್ಷನ್ಗಳಲ್ಲಿ ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಅಂತ ಅಂದಾಗ ಅದು ಚಾಲುಕ್ಯ ವಂಶದ ಸ್ಥಾಪಕ ಅದು ರಾಜ ಜಯಸಿಂಹ. ಇದು ಸರಿಯಾದಂಥ ಉತ್ತರ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಒಂದು ರಿಲೇಟೆಡ್ ಆಗಿ ನಾವು ನೋಡಬೇಕಂತಂದರೆ, ಈ ಚಾಲುಕ್ಯ ವಂಶದ ಒಂದು ಸ್ಥಾಪಕ ರಾಜ ಜಯಸಿಂಹ. ಇವರ ಒಂದು ರಾಜಧಾನಿ ವಾತಾಪಿ ಅಥವಾ ಬಾದಾಮಿ ಅಂತ ನಾವು ಕರಿತೇವೆ. ಇವರ ಒಂದು ಸೈನ್ಯ ಹೆಸರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಇದು ಎಲ್ಲ ಎಕ್ಸಾಮ್ಗಳಲ್ಲಿ ಇವರ ಚಾಲುಕ್ಯರ ಒಂದು ಸೈನ್ಯದ ಹೆಸರು ಅದು ಕರ್ನಾಟಕ ಬಲ ಅನ್ನುವಂಥ ಒಂದು ಹೆಸರಿಂದ ಪ್ರಖ್ಯಾತಿಯನ್ನು ಪಡೆದಿತ್ತು. ಇನ್ನು ಚಾಲುಕ್ಯರ ರಾಜಲಾಂಛನ, ಬಾದಾಮಿ ಚಾಲುಕ್ಯರ ರಾಜಲಾಂಛನ ವರಾಹ, ಪ್ರಮುಖ ದೊರೆ ಇಮ್ಮಡಿ ಪುಲಕೇಶಿ. ಇನ್ನು ಇಮ್ಮಡಿ ಪುಲಕೇಶಿ ಹರ್ಷವರ್ಧನನ್ನು ಸೋಲಿಸಿರುವಂಥದ್ದು ಅದು ನರ್ಮದಾ ನದಿಯ ಒಂದು ತೀರದಲ್ಲಿ. ಇಮ್ಮಡಿ ಪುಲಕೇಶಿ ದಕ್ಷಿಣ ಪಥೇಶ್ವರ ಅನ್ನುವಂಥ ಒಂದು ಬಿರುದನ್ನು ಗಳಿಸಿದರೆ, ಹರ್ಷವರ್ಧನ ಒಂದು ಉತ್ತರಾಪದೇಶ್ವರ ಅನ್ನುವಂಥ ಒಂದು ಬಿರುದನ್ನು ಗಳಿಸಿದ್ದ. ಆತನನ್ನು ಈತ ನರ್ಮದಾ ನದಿ ತೀರದಲ್ಲಿ ಸೋಲಿಸಿ ದಕ್ಷಿಣ ಪಥೇಶ್ವರ ಅನ್ನುವಂಥ ಒಂದು ಬಿರುದನ್ನು ಗಳಿಸಿದ್ದ ಅನ್ನುವಂಥದ್ದೆಲ್ಲ ನಿಮಗೆ ಗೊತ್ತಿರುವಂಥದ್ದು. ಇನ್ನು ಇವರ ಒಂದು ಕಾಲದ ಕಲೆ ಮತ್ತು ವಾಸ್ತುಶಿಲ್ಪಗಳು ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲಿನಲ್ಲಿ ನಾವು ಕಾಣ್ಬೋದು. ಈ ಐಹೊಳೆಯನ್ನು ಒಂದು ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅನ್ನುವಂಥ ಒಂದು ಹೆಸರಿನಿಂದ ಒಂದು ಖ್ಯಾತ ವಿಮರ್ಶಕರಾಗಿರುವಂಥ ಪರ್ಷಿಬೌನ್ ಅವರು ಕರೆದಿರುವಂಥದ್ದನ್ನು ನಾವು
ನೋಡ್ಬೋದು. ಇನ್ನು ಅಭಿನಯ ಸರಸ್ವತಿ ಅಂತ ಇವರ ಒಂದು ಕಾಲಾವಧಿಯಲ್ಲಿ ಪ್ರಸಿದ್ಧಿಯಾಗಿರುವಂಥವಳು ವಿಜಯ ಭಟ್ಟಾರಿಕೆ ಅಥವಾ ವಿಜಯಕ್ಕ ಅನ್ನುವಂಥ ಹೆಸರನ್ನು ಕರಿತೀವಿ. ಆಕೆಯ ಒಂದು ಪ್ರಮುಖ ಕೃತಿ ಒಂದು ಕೌಮುದಿ ಮಹೋತ್ಸವ ಅನ್ನುವಂಥದ್ದು. ಇದಿಷ್ಟು ಈ ಒಂದು ಪ್ರಶ್ನೆಗೆ ರಿಲೇಟೆಡ್ ಆಗಿ ಚಾಲುಕ್ಯ ವಂಶದ ಮೇಲೆ ಪ್ರಶ್ನೆಗಳು ಬಂದರೆ ಯಾವೆಲ್ಲ ರೀತಿ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ನಾವಿಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆ, ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಈ ಒಂದು ತಿದ್ದುಪಡಿಯ ಮೂಲಕ ಇಳಿಸಲಾಯಿತು ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ಇದಕ್ಕೆ 60ನೇ ತಿದ್ದುಪಡಿ, 61ನೇ ತಿದ್ದುಪಡಿ, 62ನೇ ತಿದ್ದುಪಡಿ ಮತ್ತು 63ನೇ ತಿದ್ದುಪಡಿ ಅನ್ನುವಂಥ 4 ಆಯ್ಕೆಗಳನ್ನು ನೀಡಿದ್ದಾರೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅದು 61ನೇ ತಿದ್ದುಪಡಿ, ಅಂದರೆ 61 ಅಮೆಂಡ್ಮೆಂಟ್ ಅಂತ ನಾವು ಕರಿತೀವಿ. ಇದು ವಿಶೇಷವಾಗಿ ಮತದಾನ ವಯಸ್ಸನ್ನು 21 ಅಂದರೆ 21 ವಯಸ್ಸಿತ್ತು, ಅದನ್ನು 18 ವರ್ಷಕ್ಕೆ ಇಳಿಕೆ ಮಾಡಿರುವಂಥದ್ದು. ಅದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. 18 ವರ್ಷ ಒಂದು ಮೀರಿದ ಎಲ್ಲ ಒಂದು ಸ್ತ್ರೀ ಪುರುಷರಿಗೂ ಸಹಿತ ಒಂದು ಮತದಾನದ ಹಕ್ಕನ್ನು ನೀಡಿರುವಂಥದ್ದು ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಅತಿ ಪ್ರಮುಖವಾಗಿರುವಂಥದ್ದು. ಇದಕ್ಕೆ ರಿಲೇಟೆಡ್ಗೆ ಪ್ರಶ್ನೆಗಳು ಬಂದರೆ ಒಂದು 1889ಕ್ಕೂ ಪೂರ್ವದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನದ ಒಂದು ವಯಸ್ಸು 21 ವರ್ಷ ಇತ್ತು. ಅದನ್ನು 61ನೇ ಸಂವಿಧಾನ ಒಂದು ತಿದ್ದುಪಡಿಯ ಮೂಲಕ ಸಾರ್ವತ್ರಿಕ ವಯಸ್ಕ ಮತದಾನವನ್ನು ಅದನ್ನು 18 ವರ್ಷಕ್ಕೆ ಇಳಿಸಲಾಯಿತು. ಇನ್ನು ಸಂವಿಧಾನದ ಒಂದು 47ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅನ್ನುವಂಥ ಹೆಸರನ್ನು ಕರಿತೀವಿ. ಅದು 1976ರಲ್ಲಿ ಆಗಿರುವಂಥದ್ದು. ನೀವು ಈಸಿಯಾಗಿ ನೆನಪಿಟ್ಕೋಬೋದು. ಇದು 4+2 ಇದನ್ನು ಕೂಡಿಸಿದರೆ ಒಂದು 6 ಆಗುತ್ತೆ, ಅಂದರೆ 1976 ಅದು 42ನೇ ತಿದ್ದುಪಡಿಗೆ ಸಂಬಂಧಿಸಿರುವಂಥದ್ದು. ಇನ್ನು 44ನೇ ತಿದ್ದುಪಡಿ 4+4 ಇದನ್ನು ನೀವು ಕೂಡಿಸಿದರೆ 8 ಆಗುತ್ತೆ, ಅದು 1978 ಅನ್ನುವಂಥದ್ದನ್ನು ನೀವು ಜ್ಞಾಪಕ ಇಟ್ಕೋಬೋದು. ಇದು 44ನೇ ತಿದ್ದುಪಡಿಯ ಮೂಲಕ ಒಂದು 78ರಲ್ಲಿ ಆಸ್ತಿಯ ಹಕ್ಕು ಅಂದರೆ ಮೂಲಭೂತ ಹಕ್ಕುಗಳು 7 ಇದ್ದು ಅದರಲ್ಲಿ ಒಂದನ್ನು ತೆಗೆದು ಒಂದು 6 ಮೂಲಭೂತ ಹಕ್ಕುಗಳು ಮಾತ್ರ ಇವೆ. ಆ ಆಸ್ತಿಯ ಹಕ್ಕನ್ನು 300A ಅನ್ನುವಂಥ ಒಂದು ತಿದ್ದುಪಡಿಯಲ್ಲಿ ಸಂವಿಧಾನದ ವಿಧಿಯಲ್ಲಿ ಕೇವಲ ಕಾನೂನಾತ್ಮಕ ಹಕ್ಕನ್ನಾಗಿ ಮಾತ್ರ ಉಳಿಸಲಾಗಿದೆ. ಅದು 1978ರಲ್ಲಿ ಆಗಿರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ರಿಲೇಟಾಗಿ ಒಂದು ಪ್ರಮುಖವಾಗಿ ಪ್ರಶ್ನೆಗಳು ಬಂದರೆ ಯಾವ ರೀತಿ ಬರಬಹುದು ಅಂತ ಅಂದಾಗ ಒಂದು 101ನೇ ತಿದ್ದುಪಡಿ ಅದು GSTಗೆ ಸಂಬಂಧಿಸಿರುವಂಥದ್ದು. 102ನೇ ತಿದ್ದುಪಡಿ ಒಂದು ಹಿಂದುಳಿದ ವರ್ಗದವರಿಗೆ ಒಂದು ರಾಷ್ಟ್ರೀಯ ಆಯೋಗವನ್ನು ಸ್ಥಾಪನೆ ಮಾಡುವಂಥದ್ದು. ಈಗ ಯಾವ ರೀತಿ ಇದೆಲ್ಲ SC ಆಯೋಗ ST ಆಯೋಗ ಅಂತ ಆ ರೀತಿ ಒಂದು 103ನೇ ಒಂದು ತಿದ್ದುಪಡಿ ಸಂಬಂಧಿಸಿರುವಂಥದ್ದು ಆರ್ಥಿಕ ದುರ್ಬಲ ವರ್ಗದವರಿಗೆ ಒಂದು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ 10% ಮೀಸಲಾತಿಯನ್ನು ನೀಡಬೇಕು ಅಂತ. ಇನ್ನು 104ನೇ ತಿದ್ದುಪಡಿ ಆಂಗ್ಲೋ ಇಂಡಿಯನ್ ಮೀಸಲಾತಿಯನ್ನು ರದ್ದುಪಡಿಸಿರುವಂಥದ್ದು. ಇನ್ನು ಇತ್ತೀಚೆಗೆ 105ನೇ ಒಂದು ತಿದ್ದುಪಡಿ ಬರುತ್ತೆ. ಒಂದು ಯಾವ ವರ್ಗದಲ್ಲಿ ಯಾವ ಜಾತಿಯನ್ನು ಸೇರಿಸಬೇಕು ಅನ್ನುವಂಥ ಒಂದು ಹಕ್ಕನ್ನು ಮತ್ತೆ ಮರಳಿ ರಾಜ್ಯಗಳಿಗೆ ಕೊಟ್ಟಿರುವಂಥದ್ದು ಅದು 105ನೇ ತಿದ್ದುಪಡಿ. ಈ ಒಂದು ತಿದ್ದುಪಡಿಗೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಎಲ್ಲ ಪ್ರಶ್ನೆಗಳು ಬರಬಹುದು. ಇಲ್ಲಿ ಅವರು ಕೇಳಿರುವಂಥದ್ದು ಅದು 21ರಿಂದ 18ಕ್ಕೆ ಮತದಾನದ ವಯಸ್ಸನ್ನು ಇಳಿಕೆ ಮಾಡಿರುವಂಥದ್ದು 61ನೇ ತಿದ್ದುಪಡಿ. ಇದು ಪ್ರಮುಖವಾಗಿರುವಂಥದ್ದು. ಎಕ್ಸಾಮಲ್ಲಿ ಪ್ರಶ್ನೆ ಬಂದರೆ 42 ಅಮೆಂಡ್ಮೆಂಟ್ ಮೇಲೆ ಇರುವಂಥ ಪ್ರಶ್ನೆ ಬರುತ್ತೆ, ಅಥವಾ 44 ಕೇಳಬಹುದು, ಅಥವಾ ಇತ್ತೀಚಿನ ಈ ಒಂದು 4-5 ತಿದ್ದುಪಡಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಬಹುದು. ಇನ್ನು ಮುಂದಿನ ಒಂದು ಪ್ರಶ್ನೆ, ಯಶೋಧರ ಚರಿತೆ ಇವರಿಂದ ರಚಿಸಲ್ಪಟ್ಟಿದೆ. ಇದಕ್ಕೆ ಒಂದು ಆಯ್ಕೆಗಳು ಕೇಶಿರಾಜ, ಜನ್ನ ಮತ್ತು ರಾಘವಾಂಕ ಮತ್ತು ರುದ್ರಭಟ್ಟ. ಇದರಲ್ಲಿ ಒಂದು ಪ್ರಮುಖವಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಅದು ಯಶೋಧರ ಚರಿತೆಯನ್ನು ಒಂದು ಬರೆದಂಥವರು ಒಂದು ಪ್ರಮುಖ ಕವಿ, ಅವರು ಜನ್ನ. ಒಂದು ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಬರುವಂಥ ಒಬ್ಬ ಪ್ರಮುಖ ಕವಿ ಜನ್ನ ಅಂತ ಕರಿತೀವಿ. ಆ ಜನ್ನ ಬರೆದಿರುವಂಥ ಒಂದು ಯಶೋಧರ ಚರಿತೆ ಒಂದು ಕನ್ನಡ ಕಾವ್ಯದಲ್ಲೇ ಅತ್ಯಂತ ಅಮೋಘವಾಗಿರುವಂಥದ್ದು. ಇದಕ್ಕೆ ರಿಲೇಟೆಡಾಗಿ ಒಂದು ಯಾವ ರೀತಿಯಾದಂಥ ಒಂದು ಪ್ರಶ್ನೆಗಳು ಬರ್ಬೋದು ಅಂತ ಅಂದಾಗ ಕೇಶಿರಾಜ ಶಬ್ದಮಣಿ ದರ್ಪಣ ಅನ್ನುವಂಥ ಒಂದು ಪ್ರಮುಖ ವ್ಯಾಕರಣ ಗ್ರಂಥವನ್ನು ರಚಿಸಿರುವಂಥದ್ದು. ಅದು ಕನ್ನಡದಲ್ಲೇ ಒಂದು ರಚನೆಯಾಗಿರುವಂಥ ಮೊದಲ ವ್ಯಾಕರಣ ಗ್ರಂಥ. ಅದು 14 ಅಥವಾ 15ನೇ ಶತಮಾನದಲ್ಲಿ. ಇನ್ನು ಜನ್ನನ ಹೊಯ್ಸಳ ದೊರೆ ನರಸಿಂಹ ಬಲ್ಲಾಳನ ಒಂದು ಆಸ್ಥಾನ ಕವಿಯಾಗಿದ್ದು ಈತ ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತೆ ಎನ್ನುವಂಥ ಒಂದು ಕೃತಿಗಳನ್ನು ಬರೆದಿದ್ದ. ಈತ ಬರೆದಂಥ ಯಶೋಧರ ಚರಿತೆಗೆ ಆಕರ ಗ್ರಂಥ ಸಂಸ್ಕೃತ ಲೇಖಕ ವಾದಿರಾಜರ ಒಂದು ಯಶೋಧರ ಚರಿತೆ ಎನ್ನುವಂಥದ್ದು. ಇನ್ನು ರಾಘವಾಂಕಕ್ಕೆ ಸಂಬಂಧಿಸಿದಂತೆ ಈತನನ್ನು ಷಟ್ಪದಿಯ ಬ್ರಹ್ಮ ಅನ್ನುವಂಥ ಹೆಸರನ್ನು ಕರಿತೇವೆ. ಹರಿಶ್ಚಂದ್ರ ಕಾವ್ಯ ಈತನ ಒಂದು ಪ್ರಮುಖ ಕೃತಿಯಾಗಿರುವಂಥದ್ದು. ಈತ ಒಂದು ಪ್ರಮುಖ ರಗಳೆ ಕವಿ, ಹರಿಹರನ ಒಂದು ಅಳೆಯಾಗಿರುವಂಥದ್ದು. ಇನ್ನು ರುದ್ರಭಟ್ಟನ ಒಂದು ಪ್ರಮುಖ ಕೃತಿ ಜಗನ್ನಾಥ ವಿಜಯ. ಇವಿಷ್ಟು ಈ ಒಂದು ಪ್ರಶ್ನೆಗೆ ರಿಲೇಟೆಡ್ ಆಗಿ ಕೇಶಿರಾಜ, ರಾಘವಾಂಕ ಮತ್ತು ರುದ್ರಭಟ್ಟರಿಗೆ ಸಂಬಂಧಿಸಿದಂತೆ ಇಷ್ಟು ಪ್ರಮುಖವಾಗಿ ಬರುವಂಥದ್ದು.
ಇನ್ನು ಮುಂದಿನ ಒಂದು ಪ್ರಶ್ನೆ, KPTCL ಇದರ ಒಂದು ಪೂರ್ಣ ರೂಪ ಏನು ಅಂತ ಕೇಳಿದ್ದಾರೆ. ಕಿರ್ಲೋಸ್ಕರ್ ಪವರ್ ಟ್ರಾನ್ಸ್ಮಿಷನ್ ಕಂಪನಿ ಲಿಮಿಟೆಡ್, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್, ಕೇಂದ್ರೀಯ ಪವರ್ ಟ್ರಾನ್ಸ್ಫಾರ್ಮೇಷನ್ ಕಂಪನಿ ಲಿಮಿಟೆಡ್, ಕವಿತಾ ಪವರ್ ಟ್ರಾನ್ಸ್ಫಾರ್ಮೇಷನ್ ಕಂಪನಿ ಲಿಮಿಟೆಡ್. ಇದಕ್ಕೆ ಪ್ರಮುಖವಾಗಿ ಒಂದು ಉತ್ತರ KPTCL ಅಂತ ಅಂದಾಗ ಇದು ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್. ಈ ಒಂದು ಉತ್ತರ ಇದಕ್ಕೆ ಸರಿಯಾಗಿ ಹೊಂದುವಂಥದ್ದು. ಇದನ್ನು ಒಂದು ನೀವು ನೋಡ್ಕೋಬೇಕು. ಇನ್ನು ಮುಂದಿನ ಒಂದು ಪ್ರಶ್ನೆ, ಅದಕ್ಕೆ ಸಂಬಂಧಿಸಿದಂತೆ ನಾವು ನೋಡುವಂಥದ್ದು ಒಡ್ಡಾರಾಧನೆ ಇವರ ಒಂದು ಪ್ರಸಿದ್ಧ ಕೃತಿ ಆಗಿದೆ. ಒಡ್ಡಾರಾಧನೆ ಅನ್ನುವಂಥದ್ದು ಯಾರ ಒಂದು ಪ್ರಸಿದ್ಧ ಕೃತಿಯಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದು ಶ್ರೀ ವಿಜಯ, ಜನ್ನ, ಶಿವಕೋಟ್ಯಾಚಾರ್ಯ ಮತ್ತು ರನ್ನ. ಈ ಒಡ್ಡಾರಾಧನೆ ಅನ್ನುವಂಥದ್ದು ವಿಶೇಷವಾಗಿ ಇದು ಶಿವಕೋಟ್ಯಾಚಾರ್ಯರ ಒಂದು ಪ್ರಮುಖ ಕೃತಿಯಾಗಿರುವಂಥದ್ದು. ಇದಕ್ಕೆ ರಿಲೇಟೆಡ್ ಆಗಿ ಒಂದು ಯಾವ ರೀತಿಯಾದಂಥ ಒಂದು ಪ್ರಶ್ನೆಗಳು ಬರುತ್ತೆ ಅಂದಾಗ ಇಲ್ಲಿ ನಾವು ನೋಡ್ಬೋದು. ಅಮೋಘ ವರ್ಷ ನೃಪತುಂಗನ ಒಂದು ಆಸ್ಥಾನ ಕವಿಯಾಗಿರುವಂಥವನು ಶ್ರೀ ವಿಜಯ. ಈತ ರಾಷ್ಟ್ರಕೂಟರ ಪ್ರಮುಖ ದೊರೆ ಅಮೋಘ ವರ್ಷ ನೃಪತುಂಗ. ಈತನ ಒಂದು ಕೃತಿ ಕವಿರಾಜ ಮಾರ್ಗ. ಈತನು ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೂ ಹಬ್ಬಿತ್ತು ಅನ್ನುವಂಥ ಒಂದು ಮಾತನ್ನು ತನ್ನ ಕವಿರಾಜ ಮಾರ್ಗದಲ್ಲಿ ಹೇಳಿರುವಂಥದ್ದು. ಅದು ಒಂದು ಪ್ರಮುಖ ಅಲಂಕಾರಿಕ ಗ್ರಂಥ. ಇನ್ನು ಹೊಯ್ಸಳರ ಆಸ್ಥಾನ ಕವಿಯಾಗಿರುವಂಥ ಜನ್ನ, ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತ್ರೆ ಅನ್ನುವಂಥ 2 ಕೃತಿಗಳನ್ನ ಬರೆದಿರುವಂಥದ್ದು. ಒಂದು ಆಗಮಿಕ, ಒಂದು ಲೌಕಿಕ ಕಾವ್ಯ. ಇನ್ನು ಶಿವಕೋಟ್ಯಾಚಾರ್ಯರು ಬರೆದಿರುವಂಥ ಒಂದು ಪ್ರಥಮ ಗದ್ಯ ಕೃತಿ ಅಂತ ಕೇಳ್ತಾರೆ ಎಕ್ಸಾಮ್ನಲ್ಲಿ, ಅದು ಒಡ್ಡಾರಾಧನೆ. ಇನ್ನು ರನ್ನ ಸತ್ಯಾಶ್ರಯ ಇರುವ ಬೇಡಿಂಗನ ಆಸ್ಥಾನದಲ್ಲಿದ್ದು ಗದಾಯುದ್ಧ ಮತ್ತು ಅಜಿತ ಪುರಾಣ ಅನ್ನುವಂಥ ಕೃತಿಗಳನ್ನ ಬರೆದಿರುವಂಥದ್ದು. ಇನ್ನು ಇಲ್ಲಿ ಬಹಳ ಬಾರಿ ಎಕ್ಸಾಮಲ್ಲಿ ಕೇಳುವಂಥದ್ದು ರತ್ನತ್ರಯರು ಯಾರು ಮತ್ತು ಕವಿ ಚಕ್ರವರ್ತಿಗಳು ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಅದು ಪಂಪ, ಪೊನ್ನ, ರನ್ನ ಅನ್ನುವಂಥದ್ದು ರತ್ನತ್ರಯರು, ಪೊನ್ನ, ರನ್ನ, ಜನ್ನ ಅನ್ನುವಂಥದ್ದು ಇದು ಕವಿ ಚಕ್ರವರ್ತಿಗಳು. ಇದು ನೀವು ಜ್ಞಾಪಕ ಇಡಬೇಕು. ಈ ಪಂಪನಿಗೆ ಯಾಕೆ ಕವಿ ಚಕ್ರವರ್ತಿ ಅನ್ನುವಂಥ ಒಂದು ಬಿರುದು ದೊರೆಯಲಿಲ್ಲ ಅಂತ ಅಂದಾಗ ಆತ ಒಬ್ಬ ಪ್ರಮುಖವಾದಂಥ ಅರಸನ ಆಸ್ಥಾನದಲ್ಲಿ ಇರಲಿಲ್ಲ, ಒಬ್ಬ ಆಶ್ರಯದಾತ, ಅಂದರೆ ಇನ್ನೊಬ್ಬನ ಕೈಯಲ್ಲಿ ಇದ್ದಂಥ ಒಂದು ಕವಿಯಾಗಿರೋದ್ರಿಂದ ಆತನಿಗೆ ಒಂದು ಕವಿ ಚಕ್ರವರ್ತಿ ಅನ್ನುವಂಥ ಬಿರುದು ದೊರೆಯಲಿಲ್ಲ. ಇದು ಈ ಒಂದು ಕೃತಿಗೆ ರಿಲೇಟೆಡ್ ಆಗಿ ಒಂದು ಒಡ್ಡಾರಾಧನೆ, ಅದು ಶಿವಕೋಟ್ಯಾಚಾರ್ಯರದು. ಇದನ್ನು ರುದ್ರರ ಆರಾಧನೆ ಅನ್ನುವಂಥ ಹೆಸರಿನಿಂದಲೂ ಸಹಿತ ಕರೀತಾರೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ನರ್ಗೀಶ್, ನಿಶಾ, ಐಲಾ ಮತ್ತು ಲೈಲಾ ಇವುಗಳು ಯಾವುದಕ್ಕೆ ಸಂಬಂಧಿಸಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಗಳು: ಚಿತ್ರನಟಿಯರು, ಮಾರುತದ ವಿಧಗಳು, ಆವರ್ತ ಮಾರುತದ ಹೆಸರುಗಳು ಮತ್ತು ಮಳೆಯ ವಿಧಗಳು ಅನ್ನುವಂಥ ಒಂದು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಸರಿಯಾದಂಥ ಉತ್ತರ ನರ್ಗೀಶ್, ನಿಶಾ, ಐಲಾ ಮತ್ತು ಲೈಲಾಗಳು ಇವು ಆವರ್ತ ಮಾರುತದ ಹೆಸರುಗಳು. ಅಂದರೆ ಇಲ್ಲಿ ಆವರ್ತ ಮಾರುತಗಳು ಅನ್ನುವಂಥದ್ದು ಇದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಒಂದು ವಾಯುಗೋಳ ಅನ್ನುವಂಥ ಒಂದು ಚಾಪ್ಟರ್ನಲ್ಲಿ ಜಾಸ್ತಿ ಇದನ್ನು ಅಭ್ಯಾಸ ಮಾಡ್ತೀವಿ. ಈ ಮಾರುತಗಳು ಅಂತ ಅಂದರೆ ಒಂದು ಮಾರುತಗಳು ಸುತ್ತಲಿನ ಹೆಚ್ಚು ಒತ್ತಡದ ವಲಯದಿಂದ ಕಡಿಮೆ ಒತ್ತಡದ ಕೇಂದ್ರದ ಕಡೆಗೆ ವೃತ್ತಾಕಾರವಾಗಿ ಬೀಸುವುದನ್ನು ಆವರ್ತ ಮಾರುತಗಳು ಅನ್ನುವಂಥ ಒಂದು ಹೆಸರಿನಿಂದ ನಾವು ಇವುಗಳನ್ನು ಕರಿತೀವಿ. ಯಾಕಂದರೆ ಈ ವಿಶೇಷವಾಗಿ ಸಮುದ್ರದ ದಂಡೆ ಅಥವಾ ಸಾಗರಗಳಲ್ಲಿ ಹೆಚ್ಚಿನ ಒತ್ತಡ ಇರೋದರಿಂದ ಅವು ಕಡಿಮೆ ಒತ್ತಡದ ಕಡೆಗೆ ಒಂದು ಜೋರಾಗಿ ಬೀಸಿ ಒಂದು ಮಳೆಯನ್ನು ತರುವಂಥದ್ದನ್ನು ಕರಿತೀವಿ. ಇವುಗಳಿಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಯುವಂಥದ್ದನ್ನು ಕಾಣ್ತೀವಿ. ಚೀನಾ ಮತ್ತು ಜಪಾನ್ಗಳಲ್ಲಿ ಟೈಫೂನ್ ಅಂತ ಕರೆದರೆ, ಅಮೇರಿಕಾ ಮತ್ತು ಮೆಕ್ಸಿಕೋಗಳಲ್ಲಿ ಒಂದು ಹರಿಕೇನ್ ಅನ್ನುವಂಥ ಒಂದು ಹೆಸರಿನ ಕರೀತಾರೆ. ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲೀಜ್, ಭಾರತದಲ್ಲಿ ಸೈಕ್ಲೋನ್ ಅಥವಾ ಚಂಡಮಾರುತ ಅನ್ನುವಂಥ ಹೆಸರು ಕರಿತೀವಿ. ರಷ್ಯಾದಲ್ಲಿ ವೀರ್ಲ್ಫೋಲ್ ಅನ್ನುವಂಥ ಹೆಸರು ಕರಿತೀವಿ. ಇನ್ನು ಪ್ರಮುಖವಾದಂಥ ಆವೃತ ಮಾರುತಗಳು ಬೋಲಾ, ನರ್ಗೀಸ್, ನಿಶಾ, ಐಲಾ, ಲೈಲಾ, ಬಿಜಿಲಿ, ಜಲ್ತೇಸ್ ಅನ್ನುವಂಥ ಇವು ಪ್ರಮುಖವಾದಂಥ ಒಂದು ಆವೃತ ಮಾರುತಗಳು ಅಂತ ಕರಿತೀವಿ. ಇವುಗಳಿಗೆ ಆವೃತ ಮಾರುತಗಳಿಗೆ ಯಾವ ವರ್ಷ ಯಾರು ದೇಶ ಹೆಸರನ್ನು ಇಡಬೇಕು ಅನ್ನುವಂಥ ಸಹಿತ ಒಂದು ಮೊದಲನೇ ನಿರ್ಧಾರ ಇರುತ್ತೆ. ಆ ಒಂದು ಮಾರುತ ಬೀಸಿದ ನಂತರ ಆ ಒಂದು ದೇಶ ಅದಕ್ಕೆ ಹೆಸರನ್ನು ನೀಡುವಂತ ಕಾಣ್ತೀವಿ. ಇದಿಷ್ಟು ಒಂದು ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ನರ್ಗೀಶ್, ನಿಶಾ, ಐಲಾ ಮತ್ತು ಲೈಲಾ ಇವುಗಳು ಒಂದು ಆವೃತ ಮಾರುತದ ಹೆಸರುಗಳು ಅಂತ ಕರಿತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆ, ನಿಫೆ ಪೂರ್ಣ ರೂಪ ತಿಳಿಸಿ ಅಂತ ಕೇಳಿದ್ದಾರೆ. ಇದು ನಿಫೆ ಅಂದರೆ ಏನು ನೋಡ್ರಿ. ನಿಕ್ಕಿ ಮತ್ತು ಫೆನ್ನಿಂಗ್, ನಿಂಜಾ ಮತ್ತು ಫೆರಾರಿ, ಪಿಂಕ್ ಮತ್ತು ಫೆರಿಕ್ ಆಕ್ಸೈಡ್, ನಿಕ್ಕಲ್ ಮತ್ತು ಫೆರಸ್ ಇವುಗಳಲ್ಲಿ ಪ್ರಮುಖವಾಗಿ ಈ ನಿಫೆ ಅನ್ನುವಂಥದ್ದು